ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಶನಿವಾರದ ವ್ಲಾಗ್. ಇವತ್ತು ವೈಕುಂಠ ಏಕಾದಶಿ ಆಗಿದ್ದರಿಂದ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಖುಷಿಮನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಇತ್ತೀಚೆಗೆ ಸ್ವಲ್ಪ ಖುಷಿನ ಹೊರಗಡೆ ಕರ್ಕೊಂಡು ಹೋಗೋದು ಕಮ್ಮಿನೇ ಆಗಿಬಿಟ್ಟಿದೆ. ಯಾಕೆಂದರೆ ಥಂಡಿ ಇರುತ್ತಲ್ವ, ಮತ್ತು ಹಿಬ್ನಿ ಕೂಡ ಬೀಳ್ತಾ ಇರುತ್ತೆ. ಈ ಟೈಮಲ್ಲಿ ಮಕ್ಕಳಿಗೆ ಹುಷಾರಿಲ್ದಂಗೆ ಜಾಸ್ತಿ ಆಗ್ತೈತೆ. ಕೋಲ್ಡ್, ಅದರಲ್ಲೂ ಎಸ್ಪೆಷಲಿ ಕೋಲ್ಡ್ ಆಗಿಬಿಟ್ರೆ ಅದು ನಿಲ್ಲೋದೇ ತುಂಬ ಕಷ್ಟ. ಆದ್ದರಿಂದ ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ. ಸೊ ಅದು ಇವಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಅವಳಿಗೊಂದು ಸ್ವಲ್ಪ ಸಾಕ್ಸ್ ಹಾಕಿ, ಟೋಪಿ ಹಾಕಿ ಎಲ್ಲ ಹಾಕಿ ನೀಟಾಗಿ ಕಳಿಸ್ತಾಯಿದ್ದೀನಿ. ಹೊರಗಡೆ ಹೋಗೋದು ಅಂದ ತಕ್ಷಣವೇ ಅವಳಿಗೆ ತುಂಬಾ ಖುಷಿ. ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಹೂವು ಎಲ್ಲ ಮುಡಿಸಿ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಗಿತ್ತು. ಸಂಜೆನೇ ಪೂಜೆ ಮಾಡೋಣ ಅಂತ ಇನ್ನು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಆದರೆ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರು. ಆದ್ದರಿಂದ ನನಗೆ ಇನ್ನೇನು ಹೋಗಿ ಬಂದಿದ್ದಾರಲ್ಲ ಬಿಡು, ಮನೇಲಿ ಯಾರೋ ಒಬ್ಬರು ಹೋಗಿ ಬಂದರೆ ಸಾಕು, ಮತ್ತು ಇವತ್ತು ಬೇರೆ ಜಾಸ್ತಿ ಜನ ಇರ್ತಾರೆ, ಕ್ಯೂ ಇರುತ್ತೆ ಅಂದ್ಕೊಂಡು ಬೇಡ ಅಂದ್ಕೊಂಡು ಸುಮ್ಮನೆ ಆದೆ. ಇನ್ನು ಅಡುಗೆನೂ ಕೂಡ ಮಧ್ಯಾಹ್ನನೇ ಮಾಡಿದ್ದೆ. ಏನು ಮಾಡಿದ್ದೆ ಅಂದ್ಬಿಟ್ಟು ಮುಂದಿನ ಕ್ಲಿಪ್ಪಿಂಗ್ ಹಾಕ್ತೀನಿ, ಏನು ಅಡುಗೆ ಮಾಡಿದ್ದೆ ಅಂತ ಹೇಳಿ. ಸ್ಪೆಷಲ್ ಅಡುಗೆ ಅಂತೆಲ್ಲ ಏನಿಲ್ಲ. ಸಮನಿಗೆ ಏನಾದ್ರು ಪ್ರಸಾದ ಅದು ಇದು ಮಾಡಬೇಕಾಗಿತ್ತು. ನಾನು ಏನೂ ಇವತ್ತು ಯಾಕೋ ಮಾಡೋಕ್ಕೆ ಆಗಲಿಲ್ಲ ನನಗೆ. ಸೊ ಸದ್ಯಕ್ಕೆ ಸಮಾಧಾನವಾಗಿ ಪೂಜೆ ಮಾಡಿದ್ರೆ ಸಾಕು ಬಿಡು ಅಂತ ಅನ್ನಿಸ್ತು. ಸರಿ ಅಂದ್ಬಿಟ್ಟು ದೀಪ ಹಚ್ತಾ ಇದ್ದೀನಿ. ಇನ್ನು ಹೊಸ್ಲಿಗೆ ಇವಾಗ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಹೊಸ್ಲಿಗೆ ಶನಿವಾರ ಇವತ್ತು ಹೊಸ್ಲಿಗೆ ದೀಪ ಹಚ್ಚಿಡೋದು, ಮತ್ತು ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿಡೋದು. ಆ ಥರ ಈ ತುಳಸಿ ಕಟ್ಟೆ ಹತ್ರ ಏನಾಗ್ಬಿಟ್ಟಿದೆ, ತುಳಸಿ ಇವಾಗ ರೀಸೆಂಟಾಗಿ ತಂದಿದ್ದು. ಆದರೂ ಅದು ಯಾಕೋ ಬಿಸಿಲು ಜಾಸ್ತಿ ನಮ್ಮ ಮನೆ ಸೈಡೇ ಬರ್ತಿರೋದ್ರಿಂದ ಸ್ವಲ್ಪ ತುಳಸಿ ಗಿಡ ಎಲ್ಲ ಒಣಗೋದಂಗೆ ಆಗ್ತಾಯಿತ್ತು. ಆ್ಯಕ್ಚುಲಿ ತುಳಸಿ ಗಿಡ ಒಣಗಬಾರ್ದು ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಏನಾದ್ರು ನೆಗೆಟಿವ್ ವೈಬ್ಸ್ ಥರ ಅಂತ ಹೇಳ್ತಾ ಇರ್ತಾರೆ. ಆದರೆ ನಾನು ಅನ್ಕೋತೀನಿ ಬಿಸಿಲು ತುಂಬಾ ಬರ್ತಿರೋದ್ರಿಂದ ಮೇ ಬಿ ಆ ಥರ ಒಣಗ್ತಾ ಇದೆ ಅಂತ ನಾನು ಅಂದ್ಕೊತೀನಿ. ಟೈಮ್ ಆಗಲೇ 6:45 ಆಗಿತ್ತು. ಇನ್ನು ಮಧ್ಯಾಹ್ನಕ್ಕೆ ಬಂದು ಅಡುಗೆ ಬಂದು ನಾನು ಪಾಲಕ್ ದಾಲ್ ಮಾಡಿದ್ದೆ. ಪಾಲಕ್ ಸೊಪ್ಪು ಏನು ಮಸಪ್ ಸಾರು ಥರನೂ ಆಗ್ಬೋದು, ಇಲ್ಲ ಅಂತಂದರೆ ದಾಲ್ ಅನ್ಬೋದು, ಯಾವ ರೀತಿನಾರು ಅಂದ್ಕೊಬೋದು. ಒಟ್ನಲ್ಲಿ ನಾನು ಯಾವಾಗಲೂ ಅಡುಗೆ ಮಾಡುವಾಗಲೆಲ್ಲ ಹೇಳ್ತಾ ಇರ್ತೀನಿ, ಒಟ್ನಲ್ಲಿ ಟೇಸ್ಟ್ ಚೆನ್ನಾಗಿರಬೇಕು. ಯಾವ್ಯಾವ ಥರ ಮಾಡಿದ್ರೂ ಓಕೆ, ಟೇಸ್ಟ್ ಮೇಯ್ನು ಇದಾಗಿರಬೇಕು ಅಂತ ಹೇಳ್ತಿರ್ತೀನಿ. ರುಚಿಯಾಗಿರಬೇಕು ಅಡುಗೆ, ನಾವು ಮಾಡೋ ಅಡುಗೆ ಅಷ್ಟೇನೇನು ಉಪ್ಪು ಖಾರ ಹುಳಿ ಇದು ಕರೆಕ್ಟಾಗಿರಬೇಕು, ಒಂದು ಹದವಾಗಿ ಅಷ್ಟೇ ಅಂತ. ಫಸ್ಟಿಗೆ ಒಂದು ಸ್ವಲ್ಪ ತೊಗರಿಬೇಳೆ, ಹೆಸ್ರುಬೇಳೆ ಹಾಕಿ ನಾನು ಈರುಳ್ಳಿ, ಟೊಮೊಟೊ ಮತ್ತು ಪಾಲಕ್ ಸೊಪ್ಪು ಇದಿಷ್ಟನ್ನು ಹಾಕ್ತಾಯಿದ್ದೀನಿ. ಸೊ ಪಾಲಕ್ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದೇನು ನಾವು ಮತ್ತೆ ಆಮೇಲೆ ಅದನ್ನು ಮಸಿಬೇಕಪ್ಪ ಅನ್ನೋ ಥರ ಇರೋದಿಲ್ಲ, ಇಲ್ಲ ಅಂತಂದರೆ ರುಬ್ಬೇಕಪ್ಪ ಅನ್ನೋ ಥರ ಎಲ್ಲ ಏನಿರೋದಿಲ್ಲ. ಆದ್ದರಿಂದ ಈ ಥರ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೇ ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಇನ್ನೇನು ನೀರು ಹಾಕೋಣ ಅಂತ ಅನ್ಕೊತಾಯಿದ್ದೆ. ಅಷ್ಟರಲ್ಲಿ ಸ್ವಲ್ಪ ಅವರೆಕಾಳಿತ್ತು. ಸೊ ಅವರೆಕಾಳು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಸಾಂಬಾರು ಪೌಡರ್ ಬಂದು ನಾನೇ ಮಾಡಿರೋದ್ರಿಂದ ಇದೊಂಥರ ಡಿಫ್ರೆಂಟಾಗಿ ಫ್ಲೇವರ್ ಕೊಡುತ್ತೆ. ಅಂದರೆ ನಾನು 1 ತಿಂಗಳಿಗೆ 2 ತಿಂಗಳಿಗೆ ಆಗೋಷ್ಟು ಮಾತ್ರ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಪುಡಿ ಮಾಡಿಟ್ಕೊಳ್ತೀನಲ್ವ. ಸೊ ಏನೋ ಫ್ರೆಶ್ಶಾಗೇ ಮಾಡಿದ್ದೀವಿ ಪೌಡರು ಅನ್ನೋ ಥರ ಫೀಲ್ ಆಗುತ್ತೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇದಕ್ಕೆ ದಾಲ್ಗೆ, ಚೆನ್ನಾಗಿರುತ್ತೆ ಈರುಳ್ಳಿ. ಇನ್ನೇನು ಈರುಳ್ಳಿ ರೇಟು ಕೂಡ 100 ರೂಪಾಯಿಗೆ 3 kg 4 kg ಅಂತ ಬರ್ತಾಯಿದೆ. ಸೊ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋಣ ಅಂದ್ಬಿಟ್ಟು ಜಾಸ್ತಿ ದಪ್ಪ ಈರುಳ್ಳಿ 2 ಈರುಳ್ಳಿ ಕಟ್ ಮಾಡಿ ಹಾಕಿದ್ದೆ. ಒಂದು 2 ವಿಷಲು 3 ವಿಷಲು ಅಷ್ಟೇನೆ. ಇವಾಗ ಅದು ಕುಕ್ಕರ್ ವಿಷಲ್ ತಣ್ಣಗಾದ್ಮೇಲೆ ತೆಗೆದೆ. ಇವಾಗ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ತಾಯಿದ್ದೀನಿ. ಯೂಶಲಿ ಜೀರಿಗೆ, ಸಾಸಿವೆ ಎರಡನ್ನೂ ಹಾಕಿ ನಾನು ಒಗ್ಗರಣೆ ಮಾಡೋದು. ಅದಕ್ಕೆ ಅದ್ರ ಜೊತೆಗೆ ಬೆಳ್ಳುಳ್ಳಿ. ಇವಾಗ ದಾಲ್ ಅಂತ ಹೇಳಿದಾಗ ಬೆಳ್ಳುಳ್ಳಿ ಇಲ್ದಲೇ ಒಗ್ಗರಣೆ ಮಾಡೋಕ್ಕೆ ಅದು ಸಾಂಬಾರು ಏನೋ ಒಂಥರ ಫ್ಲೇವರ್ ಟೇಸ್ಟು ಅನಿಸಲ್ಲ. ಅದರಿಂದ ಬೆಳ್ಳುಳ್ಳಿ ಮೇಯ್ನ್ ಇದಕ್ಕೆ ಬೇಕೇ ಬೇಕು. ಸೊ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸಾಂಬಾರು ರೆಡಿಯಾಗಿತ್ತು. ನಾನು ಹೇಳ್ದಂಗೆ ಇದನ್ನು ನಾನು ಮಧ್ಯಾಹ್ನನೇ ಮಾಡಿದ್ದೆ. ಅದಕ್ಕೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ರಾಗಿ ಹಿಟ್ಟು ಖಾಲಿ ಆಗಿಬಿಟ್ಟಿದೆ. ಸೊ ರಾಗಿ ಮಿಷಿನ್ ಮಾಡಿಸ್ಬೇಕು, ಇಲ್ಲ ರಾಗಿ ತರಬೇಕು. ಯಶವಂತಪುರಕ್ಕೆ ಹೋದರೆ ರಾಗಿ ತೊಗೊಬಂದ್ಬಿಟ್ಟು ಮಿಷಿನ್ ಮಾಡಿಸೋಣ ಅಂತ. ಇಲ್ಲ ಅಮ್ಮ ಮನೆಯಲ್ಲಿ ಇದೆಯೇ ಕೇಳಿಕೊಂಡು ರಾಗಿ ತರಬೇಕು, ಇಲ್ಲ ನಾಗಮಂಗಲದಲ್ಲಿ ಇದೆ ಕೇಳ್ಕೊಂಡು ರಾಗಿ ತರಬೇಕು. ಸೊ ಬಿಸಿ ರೈಸ್ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಸೋಮ್ಗೆ ಇವಾಗ ಊಟಕ್ಕೆ ಕೊಡ್ತಾಯಿದ್ದೀನಿ. ನಾನು ಜಾಸ್ತಿ ಖಾರ ಮಾಡಿಲ್ಲ ನಾನು, ಯಾಕೆ ಅಂತಂದರೆ ಖುಷಿ ಮಗು ಇದನ್ನು ದಾಲ್ ಊಟ ಮಾಡಿಸ್ಬೇಕಲ್ಲ, ಆದ್ದರಿಂದ ಜಾಸ್ತಿ ಖಾರ ಮಾಡಿಲ್ಲ.
ಇನ್ನು ಅದು ಬಿಟ್ಟರೆ ನನಗೆ ಯಾಕೋ ಉದ್ದಿನವಡೆ ತಿನ್ನಬೇಕು ಅಂತ ಅನ್ನಿಸ್ತಾನೇ ಇತ್ತು. ಸರಿ ಉದ್ದಿನ ಬೇಳೆನ ನೆನೆ ಹಾಕ್ತೆ ಆಯಿತಾ. ಆಮೇಲೆ ಇದನ್ನು ಎಷ್ಟು ಮಧ್ಯಾಹ್ನನೇ ನೆನೆ ಹಾಕ್ತೆ, ಸಾಂಬಾರು ಮಾಡೋಕ್ಕೂ ಮುಂಚೆನೇ 1 ಅವರ್ ಮುಂಚೆನೇ ನೆನೆ ಹಾಕ್ತೆ. ಆಮೇಲೆ ಅನ್ನಿಸ್ತು ನನಗೆ ಸಂಜೆ ಇನ್ನೇನು ಆಗೋಯ್ತಲ್ಲ, ಊಟ ಆಗೋಯ್ತಲ್ಲ, ಸಂಜೆ ರುಬ್ಬಿಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಇದನ್ನು ಸಂಜೆ ರುಬ್ಬಿಡ್ತಾ ಇದ್ದೀನಿ. ಏನಕ್ಕಂತಂದರೆ ಸಂಜೆನಾದ್ರು ಉದ್ದಿನವಡೆ ಮಾಡೋಣ ಅಂತ ಅಂದ್ಕೊಂಡು ರುಬ್ಬಿಡ್ತಾ ಇದ್ದೆ. ಅಷ್ಟರಲ್ಲಿ ಅವತ್ತು ವೈಕುಂಠ ಏಕಾದಶಿ ಅಲ್ವಾ. ಸುಮಾರು ಜನ ಹೇಳ್ತಾರೆ ನನಗೆ, ನಿಖಿತಾ ಏನು ಗೊತ್ತಾ, ಹಬ್ಬ ಹರಿದಿನಗಳಲ್ಲಿ ಉದ್ದಿನವಡೆ ಮತ್ತು ಮಸಾಲೆ ವಡೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇರ್ತಾರಲ್ಲ. ಆದ್ದರಿಂದ ಸರಿ ಬೇಡ ಬಿಡು ಮಾಡೋದು ಅಂತ ಅಂದ್ಕೊಂಡು ನಾನು ರುಬ್ದೆ ಅಷ್ಟೇ. ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಬಿ ಇಟ್ಟೆ. ಆದರೆ ಮಾಡೋಕ್ಕೆ ಹೋಗಲಿಲ್ಲ, ಎತ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ಟೆ. ಸೊ ನೀವು ಉದ್ದಿನವಡೆ ಮಾಡ್ಕೋಬೇಕಂತಂದರೆ ಈ ಥರ ಆರಾಮಾಗಿ ಒಂದೇ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ನುಣ್ಣಗೆ ರುಬ್ಬಿಟ್ಟು, ಸೊ ಏನಾರು ಬೈ ಚಾನ್ಸ್ ತೆಳು ಆಯಿತು ಅಂತಂದ್ರು ಫ್ರಿಡ್ಜಲ್ಲಿ ತೆಗ್ದಿಟ್ಬಿಟ್ರೆ, ಅದು ಫ್ರಿಡ್ಜಲ್ಲಿ ಇಟ್ಟಿದ್ಮೇಲೆ ಸ್ವಲ್ಪ ಹಿಟ್ಟು ಗಟ್ಟಿ ಆಗುತ್ತಲ್ವ, ನೀವು ಆರಾಮಾಗಿ ತೆಗ್ದುಬಿಟ್ಟು ಏನು ವಡೆನ ಎಣ್ಣೆಗೆ ಹಾಕ್ಬೋದು. ಆದ್ರಿಂದ ಇದೊಂದು ಚಿಕ್ಕ ಟಿಪ್ಸ್. ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಸಂಜೆ ಇವಾಗ ಸುಮ್ಮನಿರು ರಕ್ಷಿ, ಖುಷಿನ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ವಾಕ್ ಆಟಾಡ್ಸ್ಕೊಂಬರ್ತೀನಿ ಅಂತ ಹೇಳ್ಕೊಂಡು ಕರ್ಕೊಂಡು ಹೋದರು. ಇವಾಗ ಬಂದು ಹಾಲು ಬಿಸಿ ಮಾಡಿದ್ರು. ಕಾಫಿ ಮಾಡ್ಕೊಡ್ತೀನಿ ಅಂತ ಪಾಪ. ನಾನು ಸ್ನಾನ ಪೂಜೆ ಮಾಡಿದ್ಮೇಲೆ ಕುಡಿತೀನಿ ಅಂತಂದೆ. ಸೊ ಪೂಜೆ ಮಾಡಿ ಮುಗಿಸೋ ಟೈಮ್ಗೆ ಅವ್ರು ಇವಾಗ ಹೊರಗಡೆ ಹೋದರು ಖುಷಿ ಕರ್ಕೊಂಡು. ಅದಕ್ಕೆ ಇವಾಗ ವಿಧಿ ಇಲ್ಲ, ನನ್ನ ಸುಪುತ್ರ ಮಾಡ್ತೀನಮ್ಮ ಅಂತ ಹೇಳ್ಕೊಂಡು ಕೂತ್ಕೊಂಡವನೇ. ಯಾಕಪ್ಪ ನಮ್ಮ ರಕ್ಷಿತ್ ಯಾಕ ಸಿಕ್ಕಾಬಿಟ್ಟೆ ಡೀಸೆಂಟಾಗಿ ಕಾಣಿಸ್ತವನೆ. ಈ ಶರ್ಟ್ ಹಾಕೊಂಡಾಗ ನಾನು ಕೋಪ ಮಾಡ್ಕೊತ ಇದ್ದೆ ತುಂಬಾ. ಅವಾಗ ಅಂದ್ರೆ ಸಣ್ಣ ಇದ್ದೆ, ದೊಗ್ಳ ಇತ್ತು, ದಪ್ಪ ಆಗ್ಬಿಟ್ಟಿದ್ದಾನೆ ಅಣ್ಣ. ಇವಾಗ ಸ್ವಲ್ಪ ದಪ್ಪ ಆಗ್ತಾ ಇದ್ದಾನೆ. ಯಾಕ ಯಾವಾಗ್ಲೂ ನಮ್ ರಕ್ಷಿತ್ ಸ್ಪೆಷಾಲಿಟಿ ಗೊತ್ತಾ, ನಿಮ್ಮೆಲ್ರಿಗೂ ಗೊತ್ತಾ? ಹಂಗಲ್ಲ, ನಿಮ್ಮೆಲ್ರಿಗೂ ಇನ್ನೊಂದು ವಿಚಾರ ಫ್ರೆಂಡ್ಸ್, ಇದು ಹೇಳಲೇಬೇಕು ಫ್ರೆಂಡ್ಸ್. ಏನಂತ ಹೇಳಿದ್ರೆ, ಏನ್ ನಗು ಬರುತ್ತೆ ರಕ್ಷಿತ್ ಕಾಮಿಡಿ ಅಂತ ಹೇಳಿದ್ರೆ, ರಕ್ಷಿತ್ ನಾವು ಹುಟ್ಟಕ್ಕೂ ಮುಂಚೆ ಹುಟ್ಟಿದಲ್ಲ, ನನ್ನ ಮದ್ವೆ ಆಗೋಕ್ಕೂ ಮುಂಚೆ 1 ವರ್ಷ ಮುಂಚಿತವಾಗೆ ಹುಟ್ಬಿಟ್ಟಿದ್ದ. ಯಾಕೆ ಅಂತಂದ್ರೆ ನನ್ನ ಮದ್ವೆ ಆಗಿ 17 years ಅಂತ ಹೇಳಿದ್ರೆ, ಅವ್ನು ನನ್ಗಿನ ಮುಂಚೆ ನಮ್ಮ ಮದ್ವೆ ಆಗೋಕ್ಕೂ ಮುಂಚೆ 3 ತಿಂಗಳು ಮುಂಚೆನೆ ಹುಟ್ಬಿಟ್ಟಿದ್ದ ಅನ್ನೋ ಥರ ಅವನೇ 17 years ಅಂತ ಎಲ್ರಿಗೂ ಹೇಳ್ಕೊತಾರೆ. ಅಂದ್ರೆ 17 years 17.5 years ಅಂತ ಎಲ್ಲರ ಹೇಳ್ಕೊತಾರೆ. ಇವಾಗ ರಕ್ಷಿತ್ಗೆ 18 ವರ್ಷ ಫ್ರೆಂಡ್ಸ್. ಇವಾಗ ನೋಡಿ ತೂಕ, ಇವಾಗ ಡೈಲಿ ತೂಕ ಚೆಕ್ 66.85. ಅಯ್ಯೋ ನೋಡಿ, ನಮ್ಮನೆ ಕೆಲಾಕ್ಸ್ ಎಲ್ಲ ತೆಗ್ದು ಮೇಲ್ಗಡೆಗೆ ಇಟ್ಟವ್ರೆ. ನನ್ನ ಮಗಳೆಲ್ಲ ಎಳ್ದಾಕ್ತಾಳೆ, ಇಡಕ್ಕೆ ಜಾಗ ಇಲ್ಲ ಅಂತ. ಇವಾಗ ಹಾಲನ್ನ ಬಿಸಿಗಿಟ್ಟಿದ್ದ ಎಲ್ಲ ಉಕ್ಸ್ತಾ, ಅಮ್ಮ ಕಾಫಿ ಮಾಡ್ಕೊಡ್ತೀನಮ್ಮ ಅಂತ ಹೇಳ್ಬಿಟ್ಟು, ಹಿಂಗೆ ನಂದು ಮಗ 17.5 ಹೌದೌದು ಫ್ರೆಂಡ್ಸ್, 17.5 years. ಹೌದಮ್ಮ, ಹೌದು ಫ್ರೆಂಡ್ಸ್, ನಿಜ. ನಾನು ಒಪ್ಕೋತಾ ಇದ್ದೀನೋ, ನಾನು ಒಪ್ಕೊಂತ ಇದ್ದೀನಿ ಅಂತ ಹೇಳಿದ್ನು. ಅಣ್ಣ ತಂಗಿ ಇಬ್ರದ್ದು ಅದೇನಂತಾರೆ ಬ್ಲಡ್ ಅಂತಾರಲ್ಲ ಫ್ರೆಂಡ್ಸ್, ಅದು ಹಿಂಗೆ ಅಂದ್ರೆ ಇವನು ಹೆಂಗೆ ತೂಕನ ಡೈಲಿ ಚೆಕ್ ಮಾಡ್ಕೋತಾ ಇರ್ತಾನೋ, ನನ್ನ ಮಗಳು ಅದೇ ಥರನೇ ತೆಗೆದ್ಬಿಡು ತೆಗಿಯೋದು, ಅದನ್ನ ಇಲ್ಲ ಕಣಪ್ಪ ಬೇಡ, ತೆಗಿಯೋದು ತೂಕ ಚೆಕ್ ಮಾಡ್ಕೊಳ್ಳೋದು, ತೆಗಿಯೋದು ತೂಕ ಚೆಕ್, ಅವಳೇ ಚೆಕ್ ಮಾಡ್ಕೊತಾಳೆ ಡೈಲಿ. ನೋಡಿ ಎಷ್ಟು ಟ್ಯಾಲೆಂಟ್ ಇದ್ದಾಳೆ ನನ್ನ ಮಗಳು ಅಂತ. ಫ್ರೆಂಡ್ಸ್, ಇನ್ನೂ ಸುಮಾರು ಜನ ವ್ಯೂವರ್ಸ್ ನನಗೆ ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ಏನಪ್ಪ ಅಂತಂದರೆ, ರಕ್ಷಿತ್ ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕಲೀಲಿಕ್ಕೆ ಹೋಗ್ತಾ ಇದ್ದಾನಲ್ಲ, ಎಲ್ಲಿ ಹೋಗ್ತಾ ಇರೋದು ನಿಖಿತಾ, ನಮಗೂ ತಿಳಿಸಿ, ನಮಗೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಸುಮಾರು ಜನ. ನಾನು ಇದನ್ನು ಆಲ್ರೆಡಿ ಒಂದು ವ್ಲಾಗಲ್ಲಿ ಹೇಳಿದ್ದೆ, ಆದರೆ ಯಾರು ಅಷ್ಟಾಗಿ ನೀವು ಅಂದರೆ ಅದನ್ನು ಗಮನಕ್ಕೆ ತೊಗೊಂಡಿರಲಿಲ್ಲ ಅಂತ ಅನ್ಕೋತೀನಿ. ನಾನಿವಾಗ ಕಳಿಸ್ತಾ ಇರೋದು ಸೆಲೆಬ್ರೇಟ್ಸ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸಲ್ಲಿ ಕ್ಲಾಸಸ್ ಹೇಳ್ಕೊಡ್ತಾರೆ. ಇದು ರಾಜರಾಜೇಶ್ವರಿ ನಗರ್ನಲ್ಲಿ ಇರೋದು. ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನಿಮಗೆ. ಬಲೂನ್ ಡೆಕೋರೇಷನ್ ಆಗಿರ್ಬೋದು, ಫ್ಲವರ್ ಡೆಕೋರೇಷನ್, ಪ್ರತಿಯೊಂದು ಕೋರ್ಸ್ ಕ್ಲಾಸಸ್ ಎಲ್ಲನೂ ಇಲ್ಲಿ ಹೇಳ್ಕೊಡ್ತಾರೆ. ಈ ಬ್ಯಾಚ್ ಆಗೋಗಿದೆ, ನೆಕ್ಸ್ಟ್ ಜನವರಿಯಿಂದ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ. ಆದ್ದರಿಂದ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಹೋಗ್ಬಿಟ್ಟು ಕಲಿಬೋದು ಕೋರ್ಸಸ್ಸು. ಸ್ಕ್ರೀನ್ ಮೇಲೆ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ, ಅಂದರೆ ನಾನು ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದೀನಿ. ಜೊತೆಗೆ ಅವರೆಲ್ಲ ನೋಡ್ಬೋದು, ಡೆಕೋರೇಷನ್ ಸ್ಟೂಡೆಂಟ್ಸ್ಗೆ ಕ್ಲಾಸಸ್ ನಡೆಸ್ತಾ ಇರೋದು, ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಮತ್ತು ಬಲೂನ್ ಡೆಕೋರೇಷನ್ ಆಗಿರ್ಬೋದು,
ಆಗಿರ್ಬೋದು ಅದರದ್ದು ಕ್ಲಾಸಸ್ ನಡೆಸ್ತಾ ಇರೋದು ಕೂಡ ಹಾಗೆಯೇ ಆ ವಿಡಿಯೋ ಚಿಕ್ಕ ಕ್ಲಿಪ್ಪಿಂಗ್ನ ನಾನು ನಿಮಗೆ ಹಾಕ್ತಾಯಿರ್ತೀನಿ. ನನ್ನ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಅಂದರೆ ಅವ್ರ ಇನ್ಸ್ಟಾಗ್ರಾಮ್ದಾಗಿರ್ಬೋದು ಪ್ರತಿಯೊಂದು ಡೀಟೇಲ್ಸನ್ನು ನಾನು ಕೊಟ್ಟಿರ್ತೀನಿ. ನೀವು ಬೇಕಾದ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ರಕ್ಷಿತ್ ಇವಾಗ ಇಲ್ಲೇ ಕ್ಲಾಸ್ನ ತೊಗೊತಾ ಇರೋದು, ಅಂದರೆ ಕೋರ್ಸಸ್ ಕಲಿತಾ ಇರೋದು ಫ್ರೆಂಡ್ಸ್. ರಕ್ಷಿತ್ ಇಷ್ಟು ಕಿಲಾಡಿಗಳಿರ್ತಾರೆ ಈ ಕಾಲದ ಮಕ್ಳುಗಳು ಅಂತಂದರೆ, ಯಪ್ಪ ನನ್ನ ಮಗಳು ಏನಾದ್ರು ತೋರಿಸ್ಬಿಟ್ರೆ ಸಾಕು ಅದು ನನಗೆ ಫಾಲೋ ಮಾಡ್ತಾಳೆ. ನಿಜ ಇದಕ್ಕೆ ಹೊರಿತಾ ಇದೆ. ನಾನು ತುಪ್ಪದ ಬತ್ತಿನೇ ಹಚ್ಚಿದೆ, ಎಣ್ಣೆ ಬತ್ತಿ ಏನು ಹಚ್ಚಲಿಲ್ಲ. ತುಪ್ಪದ ಬತ್ತಿನೇ ಇರಲಿ ಅಂದ್ಬಿಟ್ಟು ಹೊರಗಡೆ ತುಳಸಿ ಕಟ್ಟೆಗಾಗಲಿ ಇಲ್ಲಿಗಾಗಲಿ ಎಲ್ಲನೂ ಹಚ್ಚಿದೆ. ಓಕೆ, ಇವಾಗ ಯಾವುದೋ ಕಾರ್ಟೂನ್ ಗೊತ್ತೈತೆ. ನಮ್ಮ ಸೋಮ ಪೂಜೆ ಮಾಡ್ಬೇಕಾದ್ರೆ ಒಂದು ದೇವ್ರ ರೆಕಾರ್ಡು ವೀಡಿಯೋ ಓಡ್ತಾಯಿದ್ರು, ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಬರುತ್ತಲ್ಲ, ಆದ್ದರಿಂದ ಇದನ್ನು ಹಾಕಿದ್ರು. ನನ್ನ ಮಗಂದು ಒಂದೇ ಒಂದು ಇಷ್ಟ ಆಗದೆ ಇರೋದಂದರೆ, ಈ ಒಂದೇ ಅಂತಲ್ಲ ತುಂಬ ಇದ್ದಾವೆ, ಬಂದಾಗ ಜ್ಞಾಪಕ ಬಂದಂಗೆ ಹೇಳ್ತಾ ಇರ್ತೀನಿ. ಎಲ್ಲ ರೂಮ್ದು ಲೈಟ್ ಆನ್ ಮಾಡ್ತಾನೆ, ಹೆಂಗೆ ಹೋಗ್ತಾನೆ. ಇವಾಗ ನೋಡಿ ಈ ರೂಮ್ ಲೈಟ್ ಆನ್ ಮಾಡೋನೆ, ಈ ರೂಮ್ ಲೈಟ್ ಆಫ್ ಮಾಡಿಲ್ಲ. ಮುಚ್ಚ ರಕ್ಷಿತ್, ನಾನು ಲೈಟ್ ಆಫ್ ಮಾಡಲ್ವಾ, ನೀನು ಲೈಟ್ ಆಫ್ ಮಾಡಲ್ಲ. ಅದನ್ನು ಬಾತ್ರೂಮ್ಗರೆ ನಾನು ಲೈಟ್ ಆಫ್ ಮಾಡಲ್ವಂತೆ, ಅವ್ನು ಲೈಟ್ ಆಫ್ ಮಾಡಲ್ಲ, ನನಗೆ ಹೇಳ್ತಾವನೆ. ಓಹೋ ಬಾ ನನ್ನ ಮಗನೇ. ಓಕೆ ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಂಡು ಕಾಫಿ ಕುಡಿದು ಬಿಡ್ತೀನಿ. ಮುಖ ಎಲ್ಲ ಒಂಥರ ಇವಾಗ ಒಂದು ಸ್ವಲ್ಪ ಗ್ಲೋ ಥರ ಫೀಲ್ ಆಗ್ತಾಯಿದೆ. ನನಗೇನೋ ಗೊತ್ತಿಲ್ಲ ಅಪ್ಪ, ಮಂತ್ರಾಲಯಕ್ಕೆ ಹೋಗಿ ಬಂದಾಗ್ಲಿಂದ ಸ್ಕಿನ್ ಎಲ್ಲ ಒಂಥರ ಅದ್ಗೆಟ್ಟು ಹೋಗ್ಬಿಡ್ತು ಅನ್ನೋ ಥರ ಆಗ್ಬಿಟ್ಟಿತ್ತು. ಅಂದರೆ ಅಷ್ಟು ಬಿಸಿಲು ಇತ್ತಲ್ಲ ಅಲ್ಲಿ, ನೀರು ಚೆನ್ನಾಗಿರ್ಲಿಲ್ವೇನೋ ಮೇ ಬಿ. ತುಂಬಾನೇ ಟನೇ. ರಕ್ಷಿತ್ ಮತ್ತೆ ಹೋಗ್ತಿದೆ. ನಿಮ್ಮಪ್ಪ ನಾವಾಗೆ ಹಂಗೆ ಮಾಡಿದ್ರು. ಇವಾಗ ಒಂಚೂರು ಫೇಸ್ ಇದು ಅನ್ನಿಸ್ತಾ ಇದೆ ಅಲ್ಲ, ಚಂದ ಅಂತ ಅನ್ನಿಸ್ತಾ ಇದೆ. ಇಲ್ಲೊಂದು ಕಪ್ಪು ಚುಕ್ಕಿ ಥರ ಇದೊಂಥರ, ಈಗ ಏನಂತ ಕಾರಳ್ಳಿ ಅಂತಾನು, ಕಾರಳ್ಳ ಅಂತಾನು ಏನೋ ಹೇಳ್ತಾರಪ್ಪ ಇದಕ್ಕೆ ಇಲ್ಲಿ. ಅದಕ್ಕೆ ಏನು ಮಾಡೋದು ಗೊತ್ತಿಲ್ಲ. ಇದೆಲ್ಲ ಎಲ್ಲಿ ಬರುತ್ತೆ ಗೊತ್ತಾಯ್ತು, ನಾ ಕುತ್ತಿಗೆ ಹತ್ರ ಬರುತ್ತೆ, ಕಂಕ್ಳ ಹತ್ರ ಬರುತ್ತೆ, ಅಂಡರ್ ಆರ್ಮ್ಸ್ ಹತ್ರ ಈ ಥರ ಎಲ್ಲ ಬಂದ್ಬಿಡ್ತವೆ, ದೊಡ್ಡದಾಗಿ ಬಂದ್ಬಿಡುತ್ತೆ. ಇದೆಲ್ಲನೂ ಕೆಲವು ಬೆನ್ನಿಗೆಲ್ಲ ಬಂದ್ಬಿಡುತ್ತೆ. ನನಗೆ ಇಲ್ಲೊಂದೇ ಒಂದು ಚಿಕ್ಕದಾಗಿ ಬಂದೈತೆ. ಸದ್ಯ ಇದು ದೊಡ್ಡದಾಗದೆ ಹೋದರೆ ಸಾಕು, ನಾನು ಅದೇ ಅನ್ಕೊತಾ ಇದ್ದೀನಿ. ಮತ್ತು ಇಲ್ಲೊಂದೈತೆ ಇಲ್ಲಿ ಹಾಗೆ. ಸೊ ಓಕೆ, ಇವಾಗ ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿ. ಕಡಲೆಕಾಯಿ ಇತ್ತು, ಅದನ್ನು ಒಂದು ಸ್ವಲ್ಪ ಬಿಸಿಲು ಬೇಯಿಸಿದ್ದೆ, ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಅದನ್ನೊಂದು ಸ್ವಲ್ಪ ಸಪ್ಪೆ ಇತ್ತು, ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಬೇಯಲಿಕ್ಕೆ ಅಂತ ಇಡ್ತಾ ಇದ್ದೀನಿ. ಹಿಂಗೆ ಇಡಲ್ಲ, ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಂಗೆ ಬಿಸಿ ಮಾಡೋಕ್ಕೆ ಅಂತ ಇಡ್ತೀನಿ. ಒಂಚೂರು ಮುಳುಗಷ್ಟು ಸಾಕು. ಅದೊಂದು ಏನು ಗೊತ್ತಾ, ಒಂದೆರಡು ಕುದಿ ಬರೋ ಥರ ಅಷ್ಟೇನೆ, ಜಾಸ್ತಿ ಏನಿಲ್ಲ. ನನ್ನ ಮಗ ಕಾಫಿ ಮಾಡು ಅಂದರೆ ನೋಡಿ, ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರೋದನ್ನೆಲ್ಲ ಫುಲ್ಲು ಗಲೀಜು ಮಾಡಿಸಿ, ಯಪ್ಪ ಇವ್ರ ಹತ್ರ ಶೂ ಅಡ್ಡಾಡ್ದೆ. ಸಾರಿ ಕಣ ರಕ್ಷಿತ್, ಛೇ ಹಿಂದೆ ಯಾಕೆ ಬಂದೆ ನನ್ನಿಂದೆ ನೀನು? ವರ್ಷಣ ಅಂತ ತಗೊಂಡು ಬಂದ್ರೆ ಡುಮುಕ್ ಅಂತ ಕೆಂದೆ ಬರ್ತೀಯ. ಅಯ್ಯೋ ಪಾಪ, ನನ್ನ ಮಗನ ಕೈ ಸುಟ್ಟಾಯ್ತು. ಅಷ್ಟೆಲ್ಲ ಸೀನೇ ಇಲ್ಲ. ಅಲ್ಲಿ ಡೋರ್ ಕ್ಲೋಸ್ ಮಾಡೋದ್ರದ್ದು. ನನ್ನ ಮಗ ಏನು ಗೊತ್ತಾ, ಹಾಕು ಅಂದರೆ ಬೆಲ್ಲ ಪಾನ್ಕ ಥರ ಮಾಡಿ ಕೊಟ್ಬಿಡ್ತಾನೆ. ಅದಕ್ಕೋಸ್ಕರ ನಾನೇ ಹಾಕೊಂತೀನಪ್ಪ ಅಂತ ಹೇಳಿದೆ. ಅದು ಕಾಫಿ ಎಷ್ಟು ಮಾಡಿದಾನೆ, ನಾನು ಕೇಳಿದ್ದು ಒಂದೇ ಒಂದು ಸ್ವಲ್ಪ ರಕ್ಷಿತ್ ಸಾಕು ಅಂತ. ಖಾಲಿ ಮಾಡ್ತಾರೆ ರಕ್ಷಿತ್ ಫುಲ್ಲು. ಹಾಂ ಹೌದಾ, ತೋರಿಸ್ತೀನಿ ಕಾಫಿ ಒಂಚೂರು. ಅಷ್ಟೇ, ಇನ್ನು ಮಿಕ್ಕಿದ ಕಾಫಿ ಇಲ್ಲ. ಅಷ್ಟೇ ಇದ್ದಿದ್ದು. ಆಗ ತೋರಿಸ್ಲಾ ಬಾಂಡಿ, ಮತ್ತೆ ತೋರಿಸ್ಲಾ? ಪಪ್ಪಂಗಿಡ್ಬೋದಾಗಿತ್ತಲ್ಲೋ. ಮಾಡ್ಕೊಂತಾರೆ, ಖುಷಿಗೆ ನಾನು ಮಾಡ್ಬೇಕಲ್ಲ ಮಾಡಿ. ರಕ್ಷಿತ್ ಅಷ್ಟು ಕಾಫಿ ಚಾನ್ಸೇ ಇಲ್ಲ. ರಕ್ಷಿತ್ ತಗೊಂಡೋಗಿ ಏನಾದ್ರು ಚೆಲ್ಗಿ ಇಲ್ದ ನೀನು? ಹೆಂಗಿತ್ತು ಹಂಗೆ ಇಟ್ಟಿದ್ದೀನಿ ನೋಡಮ್ಮ. ಯಾಕೋ ನಂಗೆ ಡೌಟ್ ಬರ್ತಾ ಇದೆ. ಯಾಕೋ ಇನ್ನೊಂದ್ಸರಿ ಕಾಫಿ ಹಾಕಿ ನೋಡೋಣ. ಬೇಡ ಬಿಡು, ಯಾಕೆಂದ್ರೆ ಕಾಫಿ ಅಷ್ಟೊಂದು ಬೈದೆ ಇವಾಗ ತಾನೆ. ಯಾಕೋ ರಕ್ಷಿತ್ ಅಷ್ಟೊಂದು ಕಾಫಿ ಮಾಡು ಅದೇನ್ ಮಾಡ್ತೀಯ, ಮಾಡು. ಅದು ಯಾಕೋ ಕಿತ್ಕೊಂಡ್ ಬರ್ತದೆ, ಒಂಚೂರು ಗಮ್ಮಣ್ಸು ರಕ್ಷಿತ್. ಬಿಟ್ರೆ ಇಲ್ಲಿ ಕಿತ್ಕೊಬರ್ತದೆ, ಇಲ್ಲಾಂದ್ರೆ ಅಲ್ಲಿ ಕಿತ್ಕೊಬರ್ತದೆ. ನಂಗೆ ಸಾಕಾಗೈತೆ, ಕಿತ್ತಾಕ್ಬಿಡೋಣ ಅನ್ಸ್ಬಿಟ್ಟೈತೆ ನನಗೆ. ಎಷ್ಟು ಸರಿ ಮಾಡಲಿ ಅದನ್ನು. ನೋಡಿ ಫ್ರೆಂಡ್ಸ್, ನಿಮ್ಗೆ ಹೇಳಿಲ್ಲ ಇಲ್ಲಿ ಇವತ್ತು ವೈಕುಂಠ ಏಕಾದಶಿ ಅಂದ್ಬಿಟ್ಟು ಪ್ರಸಾದ ತಿನ್ನಪ್ಪ ಫಸ್ಟು. ಏನು ಗೊತ್ತಾ, ಇವತ್ತು ಆ್ಯಕ್ಚುಲಿ ಆಫೀಸ್ ಹೋಗ್ತಾ ಇದ್ದಂತೆ, ಅವ್ರಿಗೆ ವೈಕುಂಠ ಏಕಾದಶಿ ಅಂತ ಗೊತ್ತಿಲ್ಲ.
ಹೋಗ್ತಾ ಇದ್ರಂತೆ. ಮುಂದೆ ಯಾಕೋ ಯೂಟರ್ನ್ ತೊಗೋಬೇಕಾದ್ರೆ ಅಲ್ಲಿ ಲೈನ್ ತುಂಬ ಜನ ಇದ್ರಂತೆ. ಯಾಕೋ ಡೌಟ್ ಆಯ್ತಂತೆ. ಸರಿ ಅಂದ್ಬಿಟ್ಟು ಅಲ್ಲಿ ಹೋದ್ರಂತೆ. ಆಮೇಲೆ ಫೀಲ್ ಆಯ್ತಂತೆ ವೈಕುಂಠ ಏಕಾದಶಿ ಅನ್ನೋದು. ಆಮೇಲೆ ಗೊತ್ತಾಯ್ತಂತೆ. ತಕ್ಷಣ ದೇವಸ್ಥಾನಕ್ಕೆ ಹೋದ್ರಂತೆ. ಏನು ಕ್ಯೂ ಅಂತೆ. 150 ರೂಪಾಯಿ ಸ್ಪೆಷಲ್ ದರ್ಶನ ಅಂತ ಇತ್ತಂತೆ. ಸರಿ ಅಂದ್ಬಿಟ್ಟು ಸ್ಪೆಷಲ್ ದರ್ಶನಕ್ಕೆ ಹೋಗೋಣ, ಆಫೀಸಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೋದ್ರಂತೆ. ಹೋಗಾದ್ಮೇಲೆ ದರ್ಶನ ಚೆನ್ನಾಗೈತಂತೆ. ನನ್ನ ಜೊತೆ ಪ್ರಸಾದನೂ ಕೂಡ ಸಿಕ್ತಂತೆ. 150 ರೂಪಾಯಿ ದರ್ಶನ, ಅದ್ರ ಜೊತೆಗೆ ಒಂದು ಲಡ್ಡು, ಆಮೇಲೆ ಒಂದು ಏನಂತ ಇದು ಕ್ಯಾಲೆಂಡರ್, ಒಂದು ಕ್ಯಾಲೆಂಡರ್ನು ಕೂಡ ಕೊಟ್ಟಿದ್ದಾರೆ. ಸೂಪರ್ ಅಲ್ವಾ. ಆಮೇಲೆ ಅಲ್ಲಿ ಕೇಸರಿ ಬಾತ್ ಉಪ್ಪಿಟ್ಟು ಕೂಡ ಪ್ರಸಾದ ಇತ್ತಂತೆ. 150 ರೂಪಾಯಿಗೆ ದೇವ್ರ ದರ್ಶನ ಆರಾಮಾಗಿ, ಅಷ್ಟು ಕ್ಯೂ ಅಂತೆ. ಅಂಥದ್ರಲ್ಲೂ 150 ರೂಪಾಯಿಗೆ ದರ್ಶನ ಆಗಿ, ಜೊತೆಗೆ ಈ ಥರ ಒಂದು ಕ್ಯಾಲೆಂಡರು, ಒಂದು ಲಡ್ಡು, ಆಮೇಲೆ ಅಲ್ಲಿ ಪ್ರಸಾದ ಎಲ್ಲನೂ ಸಿಕ್ತು ನಿಕ್ತಂತ ಫುಲ್ ಖುಷಿ ಆಗ್ಬಿಟ್ಟಿದ್ರು ಸೋಮಂತು. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ. ಆದರೆ ಅದೇ ಲೇಟ್ ಆಯ್ತಲ್ವಾ ಎಲ್ಲ ಕ್ಲಿಕ್ ಮಾಡೋದು. ನಿಮ್ಮ ಜೊತೆಗೆ ಸೋಮ ಹೋಗಿ ಬಂದಿದ್ದಾರಲ್ಲ ಬಿಡು ಅಂತ ಅಂದ್ಕೊಂಡು ನಾನು ಅದಕ್ಕೇ ಸುಮ್ಮನೆ ಅದೇ. ಪ್ರಸಾದ ನಮಗೂ ಕೂಡ ಪ್ರಸಾದ ಸಿಕ್ತಂಗೆ ಆಯಿತು. ತಿರುಪತಿಗೆ ಹೋಗಬೇಕು, ಗೊತ್ತಿಲ್ಲ, ನಮ್ಮ ಅಪ್ಪನ ಬೇಡ್ಕೊತಾ ಇದ್ದೀನಿ. ಇವತ್ತು ಅದೇ ಬೇಡ್ಕೊಂಡೆ, ಯಾವಾಗ ಕರ್ಸ್ಕೋತಿಯಪ್ಪ, ನಾನು ತಿರುಪತಿಗೆ ಬರಬೇಕು, ಆದಷ್ಟು ಬೇಗ ಕರ್ಸ್ಕೊಳಪ್ಪ ದೇವಸ್ಥಾನಕ್ಕೆ ಅಂತ ಹೇಳಿ. ಯಾಕಂದರೆ ಖುಷಿನೂ ಕರ್ಕೊಂಡೋಗಿಲ್ಲ ಒಂದು ಸರಿನೂ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ಬೇಕು ಅವಳನ್ನು ಕೂಡ. ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆದಾಗ್ಲಿಂದನೂ ಕೂಡ ಒಂದು ಸರಿನೂ ಹೋಗಿಲ್ಲ. ಸ್ಟಾರ್ಟಿಂಗಲ್ಲಿ ಹೋಗಿದ್ವಿ ಯೂಟ್ಯೂಬ್ ಫಸ್ಟ್ ವಿಡಿಯೋ. ಇಲ್ಲ ನಾನು ಮಜಾ ಹೇಳ್ಬೇಕು. ಬಸ್ಸಲ್ಲಿ ಹೋಗ್ತಾ ಫ್ರೆಂಡ್ಸ್, ಸ್ಟಾರ್ಟಿಂಗು ಬಸ್ ಹತ್ತದಾಗ ಇಳಿಯೋವರೆಗೂ ರೀಲೋಡ್ ಮಾಡ್ಕೊಂಡೆ ಕೂತಿದ್ರು. ನಮ್ಮ ಒಂದೊಂದು ಸಬ್ಸ್ಕ್ರೈಬರ್ಸ್ ಕೌಂಟ್ ಮಾಡ್ಕೊಂಡು ಕೂತಿದ್ರು ಅವಾಗ. ಇಲ್ಲ ಅವಾಗಿನ್ನೂ ಅಪ್ಲೋಡ್ ಮಾಡಿರ್ಲಿಲ್ಲ, ಹೋಗಿ ಬಂದ್ಮೇಲೆ ಅಪ್ಲೋಡ್ ಮಾಡಿದ್ರಿ. ಸಬ್ಸ್ಕ್ರೈಬರ್ಸ್ ಕೌಂಟ್ ಮಾಡ್ತಿದ್ವಿ ಬಸ್ಸಲ್ಲಿ ಹೋಗ್ಬೇಕಾರೆ. ಇಷ್ಟ ಆಯ್ತು ಅಂತ ನಮ್ಮ ಮನೆ ದೇವ್ರಿಗೆ ಹೋದಾಗ್ಲೂ ಕೂಡ ಅಷ್ಟೇನೆ ಫುಲ್ ಇದೇ ಥರ ಇದು ಮಾಡ್ತಾ ಇದ್ವಿ. ಅವತ್ತೇ ಆ್ಯಕ್ಚುಲಿ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದು. ಆಹಾ ಏನು ಖುಷಿ ಗೊತ್ತಾ. ಅದೆಲ್ಲ ಒಂಥರ ಆ ಮೆಮೊರೀಸೇ ಏನೋ ಒಂಥರ ಬಿಡಿ ಮಸ್ತು. ಪ್ರಸಾದ ತಿಂದಿದ್ದು ಒಂಥರ ಖುಷಿ ಅಂತ ಅನಿಸ್ತು ನಮಗೆ. ಹಾಯ್ ಖುಷಿ. ಡ್ಯಾನ್ಸ್ ಆಡಿದ್ರಾ? ಎಲ್ಲಿ ಮಾಡಿದ್ದಾರೆ? ಎಲ್ಲಿ ನಡೀತಾ ಇದೆಯಲ್ಲ? ಹೌದಾ? ಕ್ರಿಸ್ಮಸ್ ಹೌದಾ? ಲಾ ಖುಷಿ ಡ್ಯಾನ್ಸ್ ಆಡಿದ್ರ ನೀವು? ಡ್ಯಾನ್ಸ್ ಆಡಿದಪ್ಪ ನೀನು? ನೀವೇ ಆಡ್ತಾ ಇದ್ದೀರಾ? ಖುಷಿ ನೋಡಿ ನಮ್ಮ ಮನೆಯವರು ಅಪ್ಪು 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 ಡ್ಯಾನ್ಸ್ ಅಪ್ಪು ಡ್ಯಾನ್ಸ್ ಅಪ್ಪು ಡ್ಯಾನ್ಸ್. ಪುನೀತ್ ರಾಜ್ಕುಮಾರ್ ಹಾಕೊಂಡಿದ್ದಾರೆ. ಹಿಂದೆ ತಿರುಗಿಸೋ. ಸೋಮ್ ಅಪ್ಪು ಕಪ್ತು ಗೆದ್ಕೊ ಬಂದಿದ್ದಾರೆ ನೋಡಿ. ಎಲ್ಲಿದೆ ನೋಡಿ ಅದೇ ಅಪ್ಪು ಕಪ್ಪು. ಖುಷಿ ಮಾ, ಲವ್ ಯು ಮಾ. ಅವಳಿಗೆ ಇವಾಗ ಫುಡ್ ರೆಡಿ ಮಾಡಬೇಕು ನಾನು. ನೋ 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 ಸೋ ನೋ ನೋ. ಅಯ್ಯೋ ಅಯ್ಯೋ ಏನ್ ಭಕ್ತಿ ಬಂದ್ಬಿಡ್ತು ಹಂಗೆ ಇವಾಗ. ಅಯ್ಯೋ ಅಯ್ಯೋ ಅವ್ರಪ್ಪ ಇಟ್ಕೊಳಕ್ ಹೋದ್ರು ಅಂದ್ಬಿಟ್ಟು ಹಂಗೆ ಚೇಂಜ್ ಆಗ್ಬಿಟ್ಲು. ನಮಸ್ಕಾರ ಮಾಡೋ ತರ ಅಡ್ಬೀಳೋ ತರ. ನೋ ನೋ ಅದು ಒಂಚೂರು ರಿಪೇರಿ ಮಾಡಕ್ ಹೇಳ್ಬೇಕಾಗಿತ್ತು. ಸೊ ಅದೇನೋ ಇದಾಗ್ತಾ ಇದೆ, ಅಳ್ಳಾಡ್ತಾ ಇದೆ. ಸೈಕಲ್ ಅವಳು ಓಡಿಸ್ಬೇಕು ಅಂತ ಹೇಳ್ತಾಳೆ, ಅದು ತಿರುಗಿಸಕ್ಕಾಗ್ತಾ ಇಲ್ಲ. ಅದು ಟೈಟ್ ಆಗ್ತದೆ. ಹೌದು, ಇಲ್ಲ ಟೈಟ್ ಆಗ್ತೈತೆ ಸ್ವಲ್ಪ. ಗೊತ್ತಿಲ್ಲ, ನೀವು ಒಂದ್ಸರಿ ಕರ್ಕೊಂಡು ಹೋದ್ರೆ ಗೊತ್ತಾಗುತ್ತೆ. ಕೂರಿಸ್ಕೊಳ್ಳಿ, ಗೊತ್ತಾಗುತ್ತೆ. ಬಲೂನ್ಗಳಂತೂ ಎಲ್ಲಂದ್ರೆ ಅಲ್ಲೇ ಬಿದ್ದೊದ್ದಾಡ್ತಾ ಇದ್ದಾವೆ. ಓಕೆ ಡನ್, ಬನ್ನಿ ಒಳಗೆ. ಕಡಲೆಕಾಯಿ ತಿಂತೀರಾ?
ಯಾರು ತಿಂತೀರಾ? ಮಾಡಿ ಇಟ್ಟಿದ್ರೆ ಯಾರು ಬೇಕಂತ ತಿಂತಾರಲ್ವ. ಮೊನ್ನೆ ಮಾಡಿದ ಖಾಲಿ ಅಲ್ಲ, ಅದೇನೇ ಇದು, ಅದೇನೇ ಇದಾ? ಬಿಸಿ ಮಾಡಿ ವೆರಿ ನೈಸ್. ತಿಂತಾ ಇದ್ರೆ ಟೈಮ್ ಪಾಸ್ ಕಡ್ಲೆ ಅಂತಾರಲ್ಲ ಚಳಿಗೆ. ನಮ್ ಸೋಮ್ಗೆ ಭುವನ್ಗೆ ಈಸ್ಟ್ ಕೊಟ್ರು ಸುಮ್ನೆ ಕೂತಿ ಜಗದಲ್ಲೇ ಬಿಡಿಸ್ಕೊಂಡ್ ಸೈಲೆಂಟ್ ಆಗಿ ಮಾತಾಡ್ದಾಗ ಒಂದ್ ಮಾತು ಚಿಟಿಕ್ಬಿಟ್ಟಿದ್ರೆ ಸುಮ್ ತಿಂದು ಮುಗಿಸ್ಬಿಟ್ಟಿರ್ತಾನೆ. ಅವತ್ತು ಇದಕ್ಕೆ ಹೋದಾಗ್ಲೂ ಅಷ್ಟೇ, ಈ ಮಂತ್ರಾಲಯದಲ್ಲಿ ಹುರಿದಿದ್ದು ಬೇಯಿಸಿದ್ದು ಎರಡೂ ತಗೊಂಡ್ವಿ. ಒಬ್ಬನೇ ಕವರ್ ಅಲ್ಲಿ ಇಟ್ಕೊಂಡು ಸುಮ್ನೆ ತಿಂದಾನೇ ಇದ್ದಾನೆ. ಎಲ್ಲ ನಮಗೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಕಿತ್ಕೊಂಡು ನಾವು ತಿಂದಂಗಾಯ್ತು. ಸೊ ಬಿಸಿ ಮಾಡಿರೋದ್ರಿಂದ ಫ್ರಿಡ್ಜಲ್ಲಿ ಇತ್ತಲ್ಲ, ಅದರಿಂದ ಸ್ವಲ್ಪ ಬಿಸಿ ಮಾಡಿದ್ದು. ಇವಾಗ ನಾನು ತಿನ್ನಲ್ಲ, ಕಾಫಿ ಕುಡ್ದಿದ್ದೀನಿ, ಅದಕ್ಕೋಸ್ಕರ. ಇವಾಗ ಸೋಮ್ಗೆ ಸಂಜೆ ಟೈಮ್ ಏನು ಕೊಟ್ಟಿಲ್ಲ ಪಾಪ. ಪ್ರಸಾದ ತಿಂದ್ರೆ ನೀವು ಲಡ್ಡು ಅಲ್ಲೇ ಕೊಟ್ಟರು ಫ್ರೀ ದರ್ಶನಕ್ಕೆ. ಇದು 150 ರೂಪೀಸ್ ಕೊಟ್ಟಿದ್ದಕ್ಕೆ ಒಂದು ಕ್ಯಾಲೆಂಡರ್ ಮತ್ತು ಒಂದು ಲಡ್ಡು ಕೊಟ್ಟರು. ಹೌದು, ಒಂದೇ. ಅಲ್ಲೆಲ್ರಿಗೂ ಹಂಚಿದೆ. ಇವಾಗ ಕರೆಕ್ಟ್ ಉಪ್ಪಿಳಿದೆ. ಹೌದಾ? ನನ್ನ ಮಗಳಿಗೆ ಆಪಲ್ ಕಟ್ ಮಾಡ್ಕೊಟ್ಟೆ. ತಿನ್ನವಾ? ಅದನ್ನ ತಿನ್ನವಾ ಫಸ್ಟು? ಮತ್ತೆ ನೀವು ಅದನ್ನ ತೋರಿಸ್ಬಿಟ್ಟಿದ್ ಕೊಟ್ಟಿಲ್ಲ ಅಂದ್ರೆ ಎರಡು ಮಿಸ್ ಆಗ್ತಲ್ಲ ಖುಷಿ. ಬೇಡ ಅಂತೆ. ಮತ್ತೆ ಕಡ್ಲೆಕಾಯಿ ತೋರಿಸ್ಬಿಟ್ಟಿನ ಅಲ್ಲಿ. ಏನ್ ಕಡ್ಲೆಕಾಯಿನ ತಿನ್ಬಿಡ್ತೀರಾ ಹಂಗೇನೆ? ಅದು ಆಟ ಆಡ್ಬೇಕಾದ್ರಲ್ಲಿ ಇವಾಗೆಲ್ಲ ಚಿಲಾಪಿಲಿ ಮಾಡುತ್ತೆ. ಓಕೆ. ಇನ್ನು ಅವತ್ತೊಂದು ಸ್ವಲ್ಪ ನನಗೆ ತುಂಬಾ ಕೆಲಸಗಳಿದ್ವು. ಯಾಕೆ ಅಂತಂದರೆ ಒಂದಷ್ಟು ವೀಡಿಯೋಸ್ ಮಾಡಬೇಕಾಗಿತ್ತು. ಇವಾಗ ಇಯರ್ ಎಂಡ್ ಅಲ್ವಾ, ಇನ್ನೇನು ಆಗ್ತಾ ಬಂತು. ಹಬ್ಬಗಳು ಬೇರೆ, ಕ್ರಿಸ್ಮಸ್ ರಜಾ, ನ್ಯೂ ಇಯರ್ ಹಾಲಿಡೇ ಆ ಥರ ಎಲ್ಲ ಶುರು ಆಗಿಬಿಟ್ರೆ ಮುಗ್ದೇ ಹೋಯ್ತು ಇನ್ನೇನು. ಆದ್ದರಿಂದ ನನಗೆ ಒಂದಷ್ಟು ನಾವು ಬ್ರ್ಯಾಂಡ್ಗಳಲ್ಲಿ ಕೊಲಾಬ್ರೇಷನ್ ಎಲ್ಲ ಒಪ್ಕೊಂಡಿರ್ತೀವಿ, ಅದೆಲ್ಲ ವೀಡಿಯೋಸ್ ಮಾಡಬೇಕಾಗಿತ್ತು. ನನಗಂತೂ ತುಂಬಾ ಒಂಥರ ಮೈಂಡ್ಗೆ ಪ್ರೆಷರ್ ಥರ ಆಗೋಗ್ಬಿಟ್ಟಿತ್ತು. ಒಂಥರ ಟೆನ್ಷನ್ ಥರ ಶುರು ಆಗೋಗಿತ್ತು. ಇಲ್ಲಿ ಖುಷಿನ ಮೇಂಟೈನ್ ಮಾಡಲಾ, ಇಲ್ಲ ಇಲ್ಲಿ ಅಡುಗೆಗಳು ಮಾಡಲಾ, ಇಲ್ಲ ವೀಡಿಯೋಸ್ ಎಷ್ಟೊಂದು ಎಡಿಟಿಂಗ್ ಮಾಡೋದಿದ್ವು ಅದು ಮಾಡಲ ಅಂತ. ಇದೆಲ್ಲನೂ ಇದ್ದಿದ್ದಕ್ಕೆ ನಾನು ಒಂದು 3-4 ದಿನ ನಾನು ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ ಅಂತಲೇ. ಅಂದರೆ ವ್ಲಾಗ್ಸು ಬೇಡ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು. ನನಗೆ ತುಂಬಾ ನಾನು ನಿನ್ನೆ ವ್ಲಾಗಲ್ಲೂ ಅದಕ್ಕೆ ಹೇಳಿದ್ದು, ನಾನು ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿದ್ದು. ಆ್ಯಕ್ಚುಲಿ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಆದರೆ ಆಮೇಲೆ ಊರಿಗೆ ಸುಮ್ಮನೆ 2 ದಿನಕ್ಕೆ ಹೋಗಿ ಹಿಂಗೆ ಬರೋದೇನು ಬೇಡ ಅಂತ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿದ್ವಿ. ಮನೆಯಲ್ಲೇ ರೆಸ್ಟ್ ಮಾಡೋಣ ಅಂತ. ನಾನು ಇನ್ನೂ ಒಂದು ವ್ಲಾಗಲ್ಲಿ ಹೇಳಿದೆ ಮೈಸೂರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ನನಗೆ ಹೇಳಿದ್ನಲ್ಲ, ಮೈಸೂರಿಗೆ ಹೋಗೋದು ಇವಾಗ ಎಲ್ಲೂ ಹೋಗೋಕ್ಕೆ ಇಂಟ್ರೆಸ್ಟ್ ಆಗ್ತಾಯಿಲ್ಲ ನನಗೆ. ಬೇಕಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಏನೋ ನೋಡೋ ಅಂಥವಿದ್ದಾವೆ, ನೋಡೋಣ, ಹಾಗೇನೋರು ಇದ್ರೆ ದಿಢೀರ್ ಹಿಂಗೆ ಹೋಗಿ ಹಿಂಗೆ ಬರೋ ಥರ ಮಾಡ್ಕೊಳ್ಳೋಣ ಅಂತ. ಇನ್ನೆಲ್ಲರೂ ಕೊರೋನಾ ಸ್ಪ್ರೆಡ್ ಆಗ್ತಾಯಿದೆ ನಿಖಿತಾ, ಆದಷ್ಟು ಹೊರಗಡೆ ಹೋಗೋದು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಅದು ಒಂದು ಸ್ವಲ್ಪ ಭಯ. ನಾವು ಮಾತ್ರ ಆಗಿದ್ದಿದ್ರೆ ನಂಗೆ ಅಷ್ಟು ಟೆನ್ಷನ್ ಆಗ್ತಾಯಿರಲಿಲ್ಲ. ಇವಾಗ ಒಂದು ಪುಟ್ಟ ಮಗು ಇದೆ, ಆ ಮಗುನ ಕರ್ಕೊಂಡು ನನಗೆ ಎಲ್ಲಿ ಅವಳಿಗೇನಾರು ಇದಾಗ್ಬಿಟ್ರೆ ಅನ್ನೋದು ನನಗೆ ಭಯ ಆಗ್ತಾಯಿದೆ ಅಷ್ಟೇನೆ. ಅದನ್ನು ಸ್ವಲ್ಪ ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ. ಅಂದರೆ ಆ ಲೆವೆಲ್ಗೆಲ್ಲ ಭಯ ಇಲ್ಲ, ಅಂದರೆ ಅವಳು ಇರೋದಕ್ಕೆ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ ಅಷ್ಟೇ. ಲಾಂಗ್ ಡ್ರೈವ್ ಎಲ್ಲರೂ ಹೋಗಬೇಕು ಅಂತಂದರೆ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಇನ್ನು ರಕ್ಷಿತ್ ಬಂದು ವಾಟರ್ ಮೆಲನ್ ತಂದಿದ್ವಿ, ತುಂಬ ಚೆನ್ನಾಗಿತ್ತು ಹಣ್ಣು. ಖುಷಿಗೆ ವಾಟರ್ ಮೆಲನ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಅಮ್ಮ ಕಟ್ ಮಾಡಿಕೊಡ್ತೀನಿ ಖುಷಿಗೆ, ತಿಂತಾಳೆ ಅಂತ ಹೇಳ್ತಿದ್ದ. ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗಿದ್ರು, ಬರೋಷ್ಟರಲ್ಲಿ ಅವರು ಕೂಡ ನಮ್ಮನೇಲಿ ಎಲ್ರಿಗೂ ಫೇವ್ರೇಟ್ ಇದು ವಾಟರ್ ಮೆಲನ್ ಅಂತ ಹೇಳಿದ್ರೆ. ಅದಕ್ಕೋಸ್ಕರನೇ ರಕ್ಷಿತ್ಗೇನೋ ಒಂದು ಹೊಸ ಟೆಕ್ನಿಕ್ ಕಂಡುಹಿಡಿದಿದ್ದೀನಿ, ನಾನು ಕಟ್ ಮಾಡ್ಕೊಡ್ತೀನಿ ಅವ ಹಣ್ಣೆಲ್ಲ ಅಂದ. ಸರಿ, ಯಾವುದೋ ಒಂದು ಕೆಲಸ, ನನಗೊಂದು ಕೆಲಸ ಕಮ್ಮಿ ಆದರೆ ಸಾಕಲ್ವಾ, ಆದ್ದರಿಂದ ಸರಿಯಪ್ಪ ನಾನು ಚಪಾತಿ ಎಲ್ಲ ಮಾಡಿಬಿಡ್ತೀನಿ. ಹೆಂಗೋ ದಾಲ್ ಇತ್ತಲ್ಲ, ಪಾಲಕ್ ದಾಲ್ ಇತ್ತಲ್ಲ, ಸೊ ಅದ್ರ ಜೊತೆಗೆ ಚಪಾತಿ ಮಾಡಿದೆ. ಗಟ್ಟಿಗಿತ್ತಲ್ಲ ಸಾಂಬಾರದು ದಾಲು, ಅದಕ್ಕೆ ಇವನು ವಾಟರ್ ಮೆಲನ್ ಎಲ್ಲ ಕಟ್ ಮಾಡ್ದ. ಸೊ ಎಲ್ಲ ಹಣ್ಣು ತಿಂದು ಜೊತೆಗೆ ಒಂದು 2 ಚಪಾತಿ ಊಟಕ್ಕೆ ತಿಂದ್ವಿ ಅಷ್ಟೇ. ನೋಡಿ, ಇವಾಗ ಸಂಜೆ ಪೂಜೆ ಮಾಡಿರೋದು. ನನ್ನ ಮಗಳು ಇಲ್ಲಿ ನೋಡಿ ಹೂವು ಎಲ್ಲ ಕಿತ್ತಾಕಿ, ಆಮೇಲೆ ಎಲ್ಲಿ ನೋಡಿ ಒಂದೊಂದೇ ಐಟಮ್ನೆಲ್ಲ ತೆಗಿತಾವಳೆ. ದೇವ್ರ ಮನೇನ ಯಾಕೆ ಇಷ್ಟು ದಿನ ಈ ಕಡೆ ಇಟ್ಟಿರಲಿಲ್ಲ ನಾವು ಅಂತಂದರೆ ಇದೇ ಕಾರಣಕ್ಕೆ. ನೋಡಿ, ನನಗೆ ಪೂಜೆ ಮಾಡಿದಾಗಲ್ಲ ಎಲ್ಲ ಆ್ಯಪಲ್ಗಳನ್ನೂ ತೆಗಿತಾಳೆ, ಕಚ್ಚಿ ಎತ್ತು ಬಿಸಾಕಿ ಆ ಒಂದು ಆ್ಯಪಲ್ ಫುಲ್ಲು ಏನೋ ಸಾಯಿಸ್ಬಿಡ್ತಾಳೆ ಆ ಆ್ಯಪಲ್ನ. ಆಮೇಲೆ ಆರೆಂಜ್ಗಳು ಇಲ್ಲಿ ಎಲ್ಲೆಲ್ಲಿ ಬಿದ್ದಿದೆ ಅಂತ ತೋರಿಸ್ತೀನಿ ನೋಡಿ. ಅಲ್ಲೊಂದು ಕೆಳಗಡೆ. ಏಯ್ ಸುಬಕ, ಏನೇ ಅದು ಲಾಡಿ ಎಲ್ಲ ಅಲ್ಲಾಡ್ಸ್ಕೊಂಡು ನೀನು ಎಲ್ಲಿ ಅಲ್ಲಿ ಹಂಗಿದ್ಯಾ? ಬಿಚ್ಬಿಟ್ರ ಅದನ್ನ? 1 2 3 ಅಂತೆ ನೋಡಿ ಫ್ರೆಂಡ್ಸ್. ಯಪ್ಪ ನನ್ನ ಮಗಳು. ಖುಷಿಯಮ್ಮ
ತರಲೆ ಅಂತ ಹೇಳಕ್ಕಾಗಲ್ಲ ಇದನ್ನ, ಅವಳಿಗೆ ಸಿಗೋ ಥರ ನಾವು ಇಟ್ಟಿದ್ದೀವಿ ಅಷ್ಟೇನೇನೆ. ಬನ್ನಿ ಹೋಗಿ. ಓಕೆ, ಒಂದಷ್ಟು ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ್ವಿ, ತಿಂದ್ವಿ. ಅದು ತಿಂದ ತಕ್ಷಣನೇ ಹೊಟ್ಟೆ ತುಂಬ್ದಂಗೆ ಆಗೋಯ್ತು. ಇನ್ನು ಕೆಲಸ ಇದೆ ನಂಗೊಂಚೂರು, ಅದು ಮಾಡ್ತಾ ಇದ್ದೆ. ಇನ್ನು ಇಲ್ಲಿ ನನ್ನ ಮಗ ಎಲ್ಲ ಕಟ್ ಮಾಡ್ದ, ಅದನ್ನ ಏನಾದರೂ ಎತ್ತಿಟ್ನಾ ಇಲ್ಲ. ಇನ್ನು ಬಂದು ಇವಾಗ ಹಾಕೊಂಡು ತಿಂತಾ ಇದ್ದಾರೆ. ನಂಗೆ ಸಿಕ್ಕಾಬಿಟ್ಟೆ ಹೆಡ್ಡೇಕ್ ಶುರು ಆಗ್ಬಿಟ್ಟಿತ್ತು. ಇಲ್ಲಿ ಇನ್ನು ಏನಪ್ಪಾ ಅಂತಂದ್ರೆ ರಕ್ಷಿತ್ಗೆ ಒಂದಷ್ಟು ಅವನು ಏನು ಇದು ಮಾಡ್ತಾ ಇದ್ನಲ್ವಾ, ಏನು ಮೊನ್ನೆ ಅನೌನ್ಸ್ ಮಾಡಿದ್ವಲ್ಲ ಈ ಥರ ಇವೆಂಟ್ ಮ್ಯಾನೇಜ್ಮೆಂಟ್ ಕಲಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಅದಕ್ಕೋಸ್ಕರನೇ ಎಂಕ್ವೈರೀಸ್ ಒಂದ್ ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ಒಂದಷ್ಟು ಎಂಕ್ವೈರಿ ಮಾಡೋದಕ್ಕೆ ಅಂತ ಕಾಲ್ ಮಾಡ್ತಾ ಇದ್ರು. ನನ್ನ ಇವೆಂಟ್ಸ್ ಬಗ್ಗೆ ಕೇಳಬಹುದು, ನಮ್ಮ ಅಮ್ಮಂಗೆ ಫೋನ್ ಮಾಡಿ ಮಾತಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಿಖಿತಾ ಅವ್ರು ಇದಾರ, ಅಮ್ಮ ಇದಾರ, ನಾನು ನಿಮ್ಮ ಅಮ್ಮ ಸಬ್ಸ್ಕ್ರೈಬರ್ 3 ವರ್ಷದಿಂದ, ಪ್ಲೀಸ್ ಕೊಡ್ತೀರಾ ಮಾತಾಡ್ತೀನಿ. ಇದೊಂಥರ ಹೆಂಗೆ ಅಂತಂದ್ರೆ ಏನಂತಾರೆ ಅದಕ್ಕೆ ಅಡ್ವಾಂಟೇಜ್ ಆಗ್ಬಿಟ್ಟಿದೆ. ಹೆಂಗೆ ಅಂತಂದ್ರೆ ನಿಖಿತಾ ಹತ್ರ ಮಾತಾಡಕ್ ಆಗಿರೋದಿಲ್ಲ, ಇದೊಂಥರ ಸೂಪರ್ ಆಗಿ ಈಸಿಯಾಗಿ ಮಾಡ್ಕೊಟ್ಟಂಗೆ ಆಗೋಯ್ತು. ಸೊ ಓಕೆ, ಮಾತಾಡಲ್ಲ ಅಂತಲ್ಲ, ಆದ್ರೆ ನಿಜವಾಗ್ಲೂ ನಿಮ್ಗೆ ಏನು ಜೆನ್ಯೂನ್ ಆಗಿ ಏನಾದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಜವಾಗ್ಲೂ ನಿಮ್ಗೆ ಈ ತರ ಡೆಕೋರೇಷನ್ ಇತ್ತು ಅಂತ ಅಂದ್ರೆ ಮಾತ್ರ ಕಾಲ್ ಮಾಡಿ. ನನ್ನ ಹತ್ರ ಮಾತಾಡ್ಬೇಕು ಅಂತಾನೆ, ಯಾಕೆ ಅಂತಂದ್ರೆ ನಾನು ತುಂಬಾ ಮಗು ಇಟ್ಕೊಂಡು ಬ್ಯುಸಿ ಇರ್ತೀನಿ. ನಾನು ಮಾತಾಡಲ್ಲ ಅಂತಲ್ಲ ಏನಿಲ್ಲ, ಮಾತ್ರ ತಪ್ಪು ಅಂತಾನು ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ಪಾಪ ಅವನಿಗೂ ಟೈಮ್ ವೇಸ್ಟ್ ಆಗುತ್ತೆ, ನನಗೂ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಂಗನ್ನೋದಾದ್ರೆ ನನ್ನ ಪರ್ಸನಲ್ ನಂಬರ್ ಕೊಟ್ಬಿಟ್ಟು ಎಲ್ರಿಗೂ ನಾನು ಏನು ಮಾತಾಡಕ್ಕೆ ಅಂತ ಕೊಟ್ಬಿಡ್ತಾ ಇದ್ದೆ ಅಲ್ವಾ, ಮಾತಾಡ್ಕೊಂಡು ಕುತ್ಕೋಬೋದಾಗಿತ್ತು. ಇವತ್ತು ಎಷ್ಟು ಜನರ ಹತ್ರ ನಾನು ಮಾತಾಡಿದ್ದೀನಿ ಅಂತಂದ್ರೆ ಅಷ್ಟು ಜನರ ಹತ್ರ ಮಾತಾಡಿದ್ದೀನಿ. ನನಗೆ ಹೆಡ್ಡೇಕ್ ಬಂದ್ಬಿಟ್ಟಿದೆ, ಕೆಲಸನೂ ಆಗ್ತಾ ಇಲ್ಲ, ಜೊತೆಗೆ ಇಲ್ಲಿ ಬೇರೆ ಕೆಲಸಗಳು ನನ್ಗೆ ಇನ್ನೂ ಪರ್ಸನಲ್ ಬೇರೆ ಒಂದಷ್ಟು ವಿಡಿಯೋಸ್ ಬೇರೆ, ಯಾಕೆಂದ್ರೆ ಮಂತ್ ಎಂಡ್ ಅಲ್ವಾ, ಇಯರ್ ಎಂಡ್ ಅಲ್ವಾ, ಒಂದಷ್ಟು ವಿಡಿಯೋಸ್ಗಳು ಒಪ್ಕೊಂಡಿರ್ತೀವಿ, ಅದನ್ನು ಮುಗಿಸೋದಿದೆ. ನನ್ಗಂತೂ ಮಾತಾಡ್ದಲ್ಲೇ ಇರಕ್ಕಾಗಲ್ಲ, ಮಾತಾಡ್ತೀನಿ, ಖಂಡಿತ ಮಾತಾಡ್ತೀನಿ. ಯಾಕೆಂದ್ರೆ ನಮ್ಮನ್ನಷ್ಟು ಪ್ರೀತಿ ಪಟ್ಟು ಮಾತಾಡ್ತಾ ಇರೋದ್ರಿಂದ. ಇವತ್ತಾಗಿರೋದಕ್ಕೆ ನಾನು ಫೋನ್ ಎತ್ಬಿಟ್ಟು ಅಮ್ಮ ಇಲ್ಲೇ ಇದಾರೆ ಅಂತ ಕೊಟ್ಟಿದ್ದೀನಿ. ಬೇರೆ ದಿನ ಅವನಿರಲ್ಲ, ಅದರಿಂದ. ಸೊ ಫೋನ್ ಮಾಡಿ ಇವೆಂಟ್ಸ್ ಜೆನ್ಯೂನ್ ಕಾಲ್ ಮಾಡಿ ಕೇಳಾದ್ಮೇಲೆ ಬೇಕಾದ್ರೆ ನಾನು ಇಲ್ಲಿದ್ರೆ ಕೊಡ್ತಾನೆ, ಮಾತಾಡಲ್ಲ. ನಾನು ಅದನ್ನೇ ಹೇಳ್ತಾರೆ, ಮಾತಾಡಲ್ಲ ಅಂತ ಹೇಳೋದಿಲ್ಲ, ಅದು ಜೆನ್ಯೂನ್ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತಿಳ್ಕೊಂಬೇಡಿ. ಅದೇ ನಾನು ಹೇಳ್ತೀನಿ, ಅಮ್ಮ ಇದ್ರೆ ಇದಾರೆ, ಬಿಸಿ ಇದಾರೆ, ಕೊಡ್ತೀನಿ ಒಂದ್ ಸ್ವಲ್ಪ ಹೊತ್ತು, ನಾನೇ ಫೋನ್ ಮಾಡ್ತೀನಿ. ಇಲ್ಲ ಅಕಸ್ಮಾತ್ ಇಲ್ಲ ಅಂದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಮ್ಮ ಮನೆಗಳು ಅಯ್ಯೋ ಅವಳದೇ ಒಂಥರ ಆಟ. ಶೆಕೆ ಆಗ್ತಿತ್ತು. ಹೇಗೆ